Hello, Namaste friends. Welcome back to Raman Tutorials. Good evening everybody. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಜಿಕೆ ತರಗತಿಯನ್ನ ನಾವೀಗ ಆರಂಭ ಮಾಡೋಣ. ವಿಶೇಷವಾಗಿ ಇಷ್ಟು ದಿನ ನಿಮ್ಗೆ ಪ್ರಶ್ನೋತ್ತರಗಳ ಸರಣಿಯನ್ನ ತಿಳಿಸ್ಕೊಟ್ಟಿದ್ದೆ. ಅಕಾರ್ಡಿಂಗ್ ಟು ದ ಸಿಲೆಬಸ್, ನೆನ್ಪಿಟ್ಕೊಳ್ಳಿ, ಸಿಲೆಬಸ್ ಪ್ರಕಾರ ನಾನು ನಿಮ್ಗೆ ಪ್ರಶ್ನೋತ್ತರಗಳ ಸರಣಿಯನ್ನ ತಿಳಿಸ್ಕೊಡ್ತಾ ಬಂದೆ. ಫಸ್ಟ್ ಇನ್ ಇಂಡಿಯಾ ಆಗಿರ್ಬೋದು, ಹಾಗೆ ಅನ್ವೇಷಣೆಗಳ ಬಗ್ಗೆ ಆಗಿರ್ಬೋದು, ಸೈಂಟಿಫಿಕ್ ಇನೋವೇಷನ್ಸ್ ಗಳ ಬಗ್ಗೆ ಆಗಿರ್ಬೋದು, ಸುಮಾರು ವಿಚಾರಗಳನ್ನ ನಿಮಗೆ ತಿಳಿಸಿದ ನಂತರದಲ್ಲಿ ಬರ್ತಕ್ಕಂಥದ್ದೇ ಭಾರತದ ಭೂಗೋಳಶಾಸ್ತ್ರ. ಮೇಡಮ್ ಇದನ್ನ ಸಿಲೆಬಸ್ ಅಲ್ಲಿ ನಾವು ನೋಡ್ಬೋದಾ ಅಂದ್ರೆ ಓಪನ್ ಮಾಡಿ ಸಿಲೆಬಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. 100% ನಾನು ಕೂಡ ಸಿಲೆಬಸ್ ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೀನಿ. ಭಾರತದ ಭೂಗೋಳಶಾಸ್ತ್ರದಲ್ಲಿ ಪ್ರಮುಖವಾಗಿ ನದಿ ಹರಿವಿನ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಅದರಲ್ಲಿ ಎರಡು ಪಾರ್ಟ್ ಬರುತ್ತೆ. ಒಂದು ಪೂರ್ವಕ್ಕೆ ಹರಿಯುವಂತಹ ನದಿಗಳು, ಜೊತೆಗೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಬಗ್ಗೆ ನಾನಿವತ್ತು ತಿಳಿಸ್ತಾ ಇರುವಂತದ್ದು. ಸೊ ಪೂರ್ವಕ್ಕೆ ಹರಿಯುವಂತ ನದಿಗಳ ವಿಚಾರವನ್ನ ನಾವು ನೆಕ್ಸ್ಟ್ ತರಗತಿಯಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಓಕೆ, ಈ ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಎಲ್ರೂ ಕೂಡ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿಗಂತೂ ಇದೊಂಥರ ನಿಮ್ಗೆ ಈ ಕಡೆ ಜಿಯೋಗ್ರಫಿನೂ ಕಲ್ತಂಗಾಯ್ತು, ಈ ಕಡೆ ಜಿಕೆ ನಾಲೆಜ್ ಅನ್ನ ಕೂಡ ಪಡ್ಕೊಂಡಂಗಾಗತ್ತೆ. 2 in 1 ರೀತಿಯಲ್ಲಿ ನಿಮಗಾಗತ್ತೆ. ಹಾಗೆ ನಾವೆಲ್ಲ ಸೈನ್ಸ್ ವಿದ್ಯಾರ್ಥಿಗಳಿದೀವಿ, ಹಿಂದಿ ಇದೆ, ಇಂಗ್ಲಿಷ್ ಇದೆ, ನಾವು ಓದ್ಬೇಕಾ ಅಂತಂದ್ರೆ ಅಫ್ಕೋರ್ಸ್ 100% ನೀವು ಇಂಡಿಯನ್ ಜಿಯೋಗ್ರಫಿನ ತಿಳ್ಕೊಳ್ಳೇಬೇಕು. ಯಾಕೆ ನಾವ್ಯಾಕೆ ತಿಳ್ಕೊಳ್ಬೇಕು ಅಂತ ನೀವ್ ಅನ್ಕೊಳ್ಳೇಬಾರ್ದು. ನೋಡಿ, ಇಷ್ಟು ದಿನ ನೀವೆಲ್ಲ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳು ಸೈಂಟಿಫಿಕ್ ಇನೋವೇಷನ್ಸ್ ಬಗ್ಗೆ ತಿಳ್ಕೊಂಡ್ರಲ್ವಾ, ಅದೇ ತರನೇ ಇವಾಗ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳ ಜೊತೆಗೆ ನೀವು ಕೂಡ ಜಿಕೆ ನ ಕಲ್ತ್ಕೋಬೇಕು. ಓಕೆ, ಹಾಗಾದ್ರೆ ಶುರು ಮಾಡೋಣ. ಪಶ್ಚಿಮಕ್ಕೆ ಹರಿಯುವ ಪರ್ಯಾಯ ದ್ವೀಪದ ನದಿಗಳು ಅಂತ ಇದೆ. ಸೊ ಅರೇಬಿಯನ್ ಸಿ ನೋಡಿ, ನಮ್ಮ ಭಾರತ ದೇಶವನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಈ ಕಡೆ ಏನಿದೆ ಇದು ಪೂರ್ವಕ್ಕೆ ಇರ್ತಕ್ಕಂತಹ ಪೂರ್ವ ತೀರ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಈ ಕಡೆ ಏನಿದೆ ಅಂದ್ರೆ ಪಶ್ಚಿಮಗಳ ಸಾಲು, ಅಂದ್ರೆ ಪಶ್ಚಿಮ ಘಟ್ಟಗಳ ಸಾಲು ಬರುತ್ತೆ. ಈ ಕಡೆ ಪೂರ್ವ ಘಟ್ಟಗಳ ಸಾಲು. ಪಶ್ಚಿಮ ಘಟ್ಟಗಳ ಸಾಲನ್ನ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ, ಜೊತೆಗೆ ಈ ಕಡೆ ಪೂರ್ವ ಘಟ್ಟಗಳ ಸಾಲನ್ನ ನಾವು ಈಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲಿ ಹುಟ್ಟುವಂತ ನದಿಗಳು, ಇಲ್ಲಿ ಹುಟ್ಟುವಂತ ನದಿಗಳು ಫ್ಲೋ ಹೇಗಿರತ್ತೆ, ಅವುಗಳ ಉಪನದಿಗಳೇನು, ಅವುಗಳ ಪ್ರಯೋಜನಗಳೇನೇನಿದೆ, ಯೋಜನೆಗಳನ್ನ ಹೇಗಾಕಿದ್ದಾರೆ, ಇದೆಲ್ಲವನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಓಕೆ, ಶುರು ಮಾಡೋಣ. ಹಾಗಾದ್ರೆ ಪರ್ಯಾಯ ದ್ವೀಪ ಭಾರತದ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು. ನೋಡಿ, ಪೂರ್ವಕ್ಕೆ ಹರಿಯುವಂತಹ ನದಿಗಳಿಗೆ ನಾವು ಹೋಲಿಕೆ ಮಾಡಿದಾಗ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ತುಂಬಾ ಕಡಿಮೆ ಮತ್ತೆ ಚಿಕ್ಕದಾಗಿದೆ. ಫೀವರ್ ಅಂಡ್ ಸ್ಮಾಲರ್ ಕಂಪೇರ್ಡ್ ಟು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳ್ತೀವಿ. ಬಿಕಾಸ್ ನೀವು ನೋಡಿರ್ಬೋದು, ನರ್ಮದಾ, ತಪತಿ, ಈ ರೇಂಜಸ್, ಈ ನದಿಗಳೇನಿದೆ ಅವುಗಳನ್ನ ಮಾತ್ರ ಪಶ್ಚಿಮಕ್ಕೆ ಹರಿತಾ ಹೋಗುತ್ತೆ. ನೋಡಿ, ಮೇಜರ್ ರಿವರ್ಸ್ ಆರ್ ನರ್ಮದಾ, ತಾಪಿ, ಅದರ್ಸ್ ಇನ್ಕ್ಲೂಡ್ ಸಬರಮತಿ, ಮಹಿ ಅಂಡ್ ಲೂನಿ ಅಂತ ಇದೆ. ನೋಡಿ, ಪ್ರಮುಖ ನದಿಗಳು ಅಂತ ಅಂದಾಗ ನರ್ಮದಾ ಹಾಗೆ ಮತ್ತು ತಪತಿ, ಇತರ ನದಿಗಳು ಅಂತಂದಾಗ ಸಬರಮತಿ ಹಾಗೆ ಮಾಹಿ ಮತ್ತೆ ಲೂನಿ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಾ, ಈಸ್ಟ್ ಅಂತಂದಾಗ ಈ ಕಡೆ ಬರುತ್ತೆ ಅಂತ ಹೇಳಿದೀನಿ ನಾನು. ವೆಸ್ಟ್ ಅಂತಂದಾಗ ಈ ಕಡೆ ನಮ್ಮ ಕರ್ನಾಟಕ ಒಂದು ಹಂಚಿನಲ್ಲೂ ಕೂಡ ಹಂಚ್ಕೊಂಡಿದೆ ಅಲ್ವಾ. ವೆಸ್ಟರ್ನ್ ಘಾಟ್ಸ್ ಗಳು, ವೆಸ್ಟರ್ನ್ ಕೋಸ್ಟಲ್ ಏರಿಯಾ ಎಲ್ಲ ನಮ್ಮಲ್ಲಿ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ನದಿಗಳು ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಹರಿತಾ ಹೋಗುತ್ತೆ. ಹಾಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವಂತ ನದಿಗಳು ಬೇರೆ. ಇವೇನ್ ಮಾಡ್ತವೆ, ಈ ಪೂರ್ವಕ್ಕೆ ಹುಟ್ಬಿಟ್ಟು ಈ ಅರೇಬಿಯನ್ ಸಿ ಅನ್ನ ಸೇರ್ಕೊಳ್ಳುತ್ತೆ. ಇಲ್ಲಿ ಅರೇಬಿಯನ್ ಸಿ ಬರುತ್ತೆ, ಕೆಳಗಡೆ ನೋಡಿದ್ರೆ ಹಿಂದೂ ಮಹಾಸಾಗರ ಬರುತ್ತೆ, ಈ ಕಡೆ ಬಂಗಾಳ, ಬೇ ಆಫ್ ಬೆಂಗಾಲ್ ಅಂತ ಹೇಳಿ ಕರಿತೀವಿ ಅಲ್ವೇನ್ರಪ್ಪ. ಇದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರ್ಬೇಕು. ದೆನ್ ವಿ ವಿಲ್ ಕಮ್ ಅನದರ್ ಒನ್. ಯೂನಿಕ್ ಫೀಚರ್ ಏನಿದೆ ಹಾಗಾದ್ರೆ, ವಾಟ್ ಇಸ್ ದ ಯೂನಿಕ್ ಫೀಚರ್ ಆಫ್ ದಿಸ್ ಅಂತಂದಾಗ, they don't form valleys, they flow through faults or rift valleys. ಸೊ ಏನ್ ಮಾಡ್ತವೆ ಅಂತಂದ್ರೆ ರಿಫ್ಟ್ ವ್ಯಾಲೀಸ್ ಗಳ ಮೂಲಕ ಹರಿಯುವಂತಹ ಪ್ರಯತ್ನವನ್ನ ಮಾಡುತ್ತೆ. ಓಕೆ, ದೀಸ್ ಫಾಲ್ಟ್ಸ್ ವರ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ದಿ ಹಿಮಾಲಯಾಸ್ ರನ್ನಿಂಗ್ ಪ್ಯಾರಲಲ್ ಟು ದ ವಿಂಧ್ಯಾಸ್ ಅಂಡ್ ಸಾತ್ಪುರಾಸ್ ಅಂತ ಇದೆ. ಅರ್ಥ ಆಗ್ಲಿಲ್ಲ ಮೇಡಮ್ ನಮ್ಗೆ, ಇನ್ನೊಂದ್ ಸ್ವಲ್ಪ ಅರ್ಥ ಮಾಡಿಸ್ತೀರಾ ಅಂತಂದ್ರೆ ಡೆಫಿನೆಟ್ಲಿ. ಹಿಮಾಲಯದ ರಚನೆಯ ಸಮಯದಲ್ಲಿ ಬಿರುಕುಗಳು ಸೃಷ್ಟಿ ಆಗತ್ತೆ. ಹಿಮಾಲಯ ಏನಿದೆ
ಆ ಹಿಮಾಲಯ ರಚನೆ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅನೇಕ ಬಿರುಕುಗಳು ಉಂಟಾದಂತ ಸಂದರ್ಭದಲ್ಲಿ ವಿಂಧ್ಯ ಮತ್ತೆ ಸಾತ್ಪುರ ಶ್ರೇಣಿಗಳಿಗೆ ಸಮಾನಾಂತರವಾಗಿರೋದನ್ನ ನಾವು ನೋಡ್ತೀವಿ. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತ ನೂರಾರು ಸಣ್ಣ ತೊರೆಗಳು ಕೂಡ ಪಶ್ಚಿಮಕ್ಕೆ ಬರೆದು ಹರಿಯುತ್ತೆ. ಹಂಡ್ರೆಡ್ಸ್ ಆಫ್ ಸ್ಮಾಲ್ ಸ್ಟ್ರೀಮ್ಸ್ ಆಲ್ಸೋ ಒರಿಜಿನೇಟ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕೂಡ ನಾವು ಗುರುತಿಸ್ತೀವಿ. ಅಂಡ್ ಇಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಬೇಕಂದ್ರೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ನಾವು ವಿ ಕ್ಯಾನ್ ನಾಟ್ ಗೆಸ್ ಇಟ್. ಅದನ್ನ ಮೊದ್ಲಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಸ್ಟಡೀಸ್ ಎಲ್ಲಾ ಆಂಗಲ್ ಇಂದಲೂ ಕೂಡ ಕವರ್ ಮಾಡ್ಕೋಬೇಕು. ಈಸ್ಟರಿಯಸ್ ನಾಟ್ ಡೆಲ್ಟಾಸ್. ನೋಡಿ, ನದಿ ಮುಖಗಳು ಮುಖಜ ಭೂಮಿಗಳ ಅಲ್ಲ ಇವು. ಹಾಗಾದ್ರೆ ನೋಡೋಣ. ಇಲ್ಲಿ ನೀವು ಚಿತ್ರವನ್ನ ಗಮನಿಸ್ತಾ ಇದ್ದೀರಾ ಅನ್ಕೊಂಡಿದೀನಿ. ಯು ಹ್ಯಾವ್ ಟು ಸಿ ದಿಸ್ ಪಿಕ್ಚರ್. ಈಸ್ಟರಿ ಅಂತಂದಾಗ ನದಿ ಮುಖ. ನದಿ ಮುಖ ಅಂದ್ರೆ ಈ ರೀತಿ ನದಿ ಏನ್ ಹರಿದ್ ಬರುತ್ತಲ್ಲ, ಸೊ ಇದು ನದಿ ಮುಖ ಅಂತ ಹೇಳ್ತೀವಿ. ನದಿ ಮುಖಜ ಭೂಮಿ ಅಂತಂದ್ರೆ ಡೆಲ್ಟಾಸ್ ಅಂತ ಹೇಳ್ತೀವಿ. ನದಿ ಹಿಂಗ್ ಹರಿದ್ ಬಂತು ಅಂದ್ರೆ ಅದು ಡೆಲ್ಟಾ, ಒಂದ್ ಕಡೆ, ಎರಡು ಕಡೆ, ಮೂರ್ ಕಡೆ ಅದೇನಾಗಿರುತ್ತೆ, ಕ್ರಿಯೇಟ್ ಮಾಡ್ಕೊಂಡಿರತ್ತೆ. ಸೊ ಇದು ಏನಿದು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಾವೀಗ. ಸೊ ನೋಡಿ, ಫಸ್ಟ್ ಏನಪ್ಪಾ ಅಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಫಾರ್ಮ್ ಈಸ್ಟರೀಸ್ ನಾಟ್ ಡೆಲ್ಟಾಸ್. ನೋಡಿ, ಈ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ನದಿ ಮುಖಗಳನ್ನ ರೂಪಿಸುತ್ತೆ ಹೊರತಾಗಿ ನದಿ ಮುಖಜ ಭೂಮಿಗಳನ್ನ ರೂಪಿಸೋದಿಲ್ಲ. ಯಾಕೆ ಹಿಂಗ್ಯಾಕೆ ಇದು ಪ್ರಶ್ನೆ ಕೇಳ್ತಾರೆ ನಿಮಗೆ. ಪಶ್ಚಿಮಕ್ಕೆ ಹರಿಯೋ ನದಿಗಳು ನದಿ ಮುಖಗಳನ್ನ ರೂಪಿಸುತ್ತವೆ. ಕಾರಣ 1, 2, 3, 4 ಈ ರೀತಿ ಆಪ್ಷನ್ಸ್ ಗಳನ್ನ ಕೊಟ್ಟು ನಿಮಗೆ ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ ಅಂತಂದಾಗ ನಿಮಗೆ ಕಾರಣ ಗೊತ್ತಿದ್ರೆ ಮಾತ್ರ ಚೂಸ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ರೀಸನ್ ಏನು? ದೇ ಫ್ಲೋ ಥ್ರೂ ಹಾರ್ಡ್ ರಾಕ್ ಸೊ ದೇ ಕ್ಯಾರಿ ವೆರಿ ಲಿಟಲ್ ಸಿಲ್ಟ್. ನೋಡಿ, ಕಾರಣ ಏನಪ್ಪಾ ಅಂದ್ರೆ ಕಠಿಣ ಬಂಡೆಗಳ ಮೂಲಕ ಹರಿಯೋದ್ರಿಂದ ಇವುಗಳ ಕಡಿಮೆ ಹೂಳನ್ನ ಸಾಗಿಸುತ್ತೆ. ಮೊದಲನೇ ರೀಸನ್ ಏನಪ್ಪಾ ಅಂತಂದ್ರೆ ಇವೆಲ್ಲ ನದಿ ಹರಿಯುವಂತಹ ಜಾಗ ಹೇಗಿದೆ ಅಂತಂದ್ರೆ ಬಂಡೆಗಳ ಮೂಲಕ ಸಾಗುತ್ತೆ. ಸೊ ಬಂಡೆಗಳು ಅಂದ್ರೆ ಯೂಶುವಲಿ ಅಲ್ಲಿ ಮಣ್ಣಾಗಿರ್ಬೋದು, ಕಸ ಆಗಿರ್ಬೋದು, ಯಾವ್ದು ಅಲ್ಲಿ ಶೇಖರಣೆ ಆಗಿರೋದಿಲ್ಲ, ಸರಳವಾಗಿ ಹರಿಯುವಂತಹ ಪ್ರಕ್ರಿಯೆ. ಸೊ ಹಂಗಾಗಿ ಹೂಳ್ ಜಾಸ್ತಿ ಇರೋದಿಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್. ಸೆಕೆಂಡ್ ರೀಸನ್ ಏನಪ್ಪಾ ಅಂದ್ರೆ ಟ್ರಿಬ್ಯೂಟರೀಸ್ ಆರ್ ಸ್ಮಾಲ್ ಅಂಡ್ ಡೋಂಟ್ ಆಡ್ ಮಚ್ ಸಿಲ್ಟ್. ನೋಡಿ, ಉಪನದಿಗಳೆಲ್ಲ ಏನಪ್ಪಾ ಅಂದ್ರೆ ತುಂಬಾ ಚಿಕ್ಕದಾಗಿದೆ, ಹೆಚ್ಚು ಹೂಳನ್ನ ಸೇರಿಸೋದಿಲ್ಲ. ಹಾಗಾದ್ರೆ ನದಿ ಮುಖ ಅಂದ್ರೆ ಏನು? ವಾಟ್ ಈಸ್ ಆನ್ ಈಸ್ಟರಿ ಅಂತಂದಾಗ ಅ ಸೆಮಿ ಎನ್ಕ್ಲೋಸ್ಡ್ ಕೋಸ್ಟಲ್ ಬಾಡಿ ವೇರ್ ಫ್ರೆಶ್ ರಿವರ್ ವಾಟರ್ ಮಿಕ್ಸಸ್ ವಿತ್ ಸಾಲ್ಟ್ ವಾಟರ್ ಫ್ರಮ್ ದಿ ಓಷಿಯನ್ ಅಂತ ಇದೆ. ನದಿ ಮುಖ ಅಂತಂದ್ರೆ ನದಿಯ ಸಿಹಿ ನೀರು ಮತ್ತು ಸಮುದ್ರದ ಉಪ್ಪು ನೀರು ಸೇರುವಂತಹ ಅರೆ ಅಮೃತ ಕರಾವಳಿ. ನೋಡಿ, ಅರೆ ಆವೃತ ಕರಾವಳಿ ಪ್ರದೇಶವನ್ನ ನದಿ ಮುಖ ಅಂತ ಕರೀತಾರೆ. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ನದಿ ಏನಪ್ಪಾ ಅಂದ್ರೆ ಸಿಹಿ ನೀರನ್ನ ಹೊಂದಿರುತ್ತೆ. ಅದೇ ಸಮುದ್ರಕ್ಕೆ ಹೋದಾಗ ಏನಾಗುತ್ತೆ, ಉಪ್ಪು ನೀರಾಗಿ ಬದಲಾವಣೆ ಆಗತ್ತೆ. ಸೊ ಈ ರೀತಿ ಹೋಗಿ ಸೇರುವಂತಹ ಅರೆ ಆವೃತ ಕರಾವಳಿ ಪ್ರದೇಶವನ್ನ ಇಲ್ಲಿ ನದಿ ಮುಖ ಅಂತ ಹೇಳಿ ಕರೆದ್ರು. ಇಲ್ಲಿ ಸಂಪೂರ್ಣವಾಗಿ ಆವೃತ ಆಗಿರೋದಿಲ್ಲ, ಅರೆ ಆವೃತ ಆಗಿರುತ್ತೆ. ಹಾಗಾಗಿ ಹೈ ಎಕೋಲಜಿಕಲ್ ಪ್ರೊಡಕ್ಟಿವಿಟಿ, ಗುಡ್ ಫಾರ್ ಫಿಶರೀಸ್, ಬರ್ಡ್ ಸ್ಯಾಂಚುರೀಸ್ ಅಂಡ್ ನ್ಯಾಚುರಲ್ ಪೋರ್ಟ್ಸ್. ನೋಡಿ, ಹೆಚ್ಚಿನ ಪರಿಸರ ಉತ್ಪಾದಕತೆ, ಮೀನುಗಾರಿಕೆ, ಪಕ್ಷಿಧಾಮಗಳು, ನೈಸರ್ಗಿಕ ಬಂದರುಗಳಿಗೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಒಂದೊಂದನ್ನೇ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಈಗ ನಾವು ಮಾಡೋಣ. ನರ್ಮದಾ ರಿವರ್. ಸೊ ಇದರ ಒಂದು ಪ್ಲಾನಿಂಗ್ಸ್ ಏನಿದೆ, ಇದ್ರ ಯಾವ ಒಂದು ಎರಾದ ಮೂಲಕ ಫ್ಲೋ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದ ಲೈಫ್ ಲೈನ್ ಆಫ್ ಸೆಂಟ್ರಲ್ ಇಂಡಿಯಾ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ನರ್ಮದಾ ರಿವರ್ ಅಮರಕಂಟಕದಲ್ಲಿ ಹುಟ್ಟುತ್ತೆ. ಸೊ ಇದರ ಒಂದು ಇಮೇಜ್ ಏನಿದೆ ಅಂದ್ರೆ ಮಧ್ಯ ಭಾರತದ ಜೀವನಾಡಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಭೌಗೋಳಿಕ ಮಾರ್ಗ ಏನಿದೆ, ವಾಟ್ ಇಸ್ ದ ಜಿಯೋಗ್ರಫಿಕಲ್ ಕೋರ್ಸ್ ಆಫ್ ದಿ ನರ್ಮದಾ ರಿವರ್ ಅಂತಂದಾಗ ಲಾರ್ಜೆಸ್ಟ್ ವೆಸ್ಟ್ ಫ್ಲೋಯಿಂಗ್ ಪೆನಿನ್ಸುಲರ್ ರಿವರ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಪಶ್ಚಿಮಕ್ಕೆ ಹರಿಯುವಂತಹ ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿ ಅಂತ ಹೇಳಿ ಯಾವ ನದಿಯನ್ನ ಕರಿತಾ ಇದೀವಿ? ನರ್ಮದಾ ನದಿಯನ್ನ. ಹಾಗಾದ್ರೆ ವಾಟ್ ಇಸ್ ದ ಒರಿಜಿನ್ ಆಫ್ ನರ್ಮದಾ ಅಂತಂದಾಗ ಇದರ ಮೂಲ
ಮೈಕಲ್ ರೇಂಜ್ ನಿಯರ್ ಅಮರ್ಕಂಟಕ ಮಧ್ಯಪ್ರದೇಶ್ ಅಂತ ಹೇಳ್ತೀವಿ. ಸೊ ಇದು ಮೈಕಲ್ ರೇಂಜ್ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂತ ಮೈಕಲ್ ಶ್ರೇಣಿಗಳ ಮಧ್ಯ ಅಮರಕಂಟಕ ಅನ್ನೋದ್ರ ಬಳಿ ಇದು ಹುಟ್ಟುತ್ತೆ. ಇದರ ಎತ್ತರ ಬಂದ್ಬಿಟ್ಟು 1057 ಮೀಟರ್ಗಳಷ್ಟು ಎತ್ತರವನ್ನ ನಾವು ಗುರುತಿಸಬಹುದು. ಪಾತ್ ಮಾರ್ಗ, ಯಾವ್ದ್ರ ಮಾರ್ಗದ ಮೂಲಕ ಹರಿಯುತ್ತೆ ಇದು ಅಂದ್ರೆ ಇಟ್ ಫ್ಲೋಸ್ ವೆಸ್ಟ್ ಥ್ರೂ ಆ ರಿಫ್ಟ್ ವ್ಯಾಲಿ ಬಿಟ್ವೀನ್ ದ ವಿಂಧ್ಯನ್ ರೇಂಜ್, ನಾರ್ತ್ ಅಲ್ಲಿ ಹರಿಯುತ್ತೆ, ಅಂಡ್ ಸಾತ್ಪುರ ರೇಂಜಸ್ ಸೌತ್ ಅಲ್ಲಿ ಹರಿಯುತ್ತೆ. ಇದು ವಿಂಧ್ಯ ಶ್ರೇಣಿ ಅಂದ್ರೆ ವಿಂಧ್ಯ ಪರ್ವತಗಳ ಸಾಲು ಅಂತ ಏನ್ ಕರಿತೀವಿ. ನಮ್ಮ ಭಾರತವನ್ನ ಈ ಮಿಡಲ್ ಅಲ್ಲಿ ಇಭಾಗ ಮಾಡಿರುವಂತದ್ದು, ಭೌಗೋಳಿಕವಾಗಿ ಮಿಡಲ್ ಅಲ್ಲಿ ಇಭಾಗ ಮಾಡಿರುವಂತದ್ದು ವಿಂಧ್ಯ ಶ್ರೇಣಿ ಪರ್ವತಗಳು ಅಂತ ಕರಿತೀವಿ. ಸಾತ್ಪುರ ಶ್ರೇಣಿ, ವಿಂಧ್ಯ ಶ್ರೇಣಿ ಪರ್ವತಗಳು ಅಂತ ಹೇಳ್ತೀವಿ. ಸೊ ವಿಂಧ್ಯ ಶ್ರೇಣಿ ಉತ್ತರಕ್ಕೆ, ಸಾತ್ಪುರ ಶ್ರೇಣಿ ದಕ್ಷಿಣಕ್ಕೆ, ಇದರ ನಡುವಿನ ರಿಫ್ಟ್ ಕಣಿವೆಯ ಮೂಲಕ ಹೋಗಿ ಪಶ್ಚಿಮಕ್ಕೆ ಇದು ಹರಿದು ಅರೇಬಿಯನ್ ಸಿ ಅನ್ನ ಸೇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಾನು ನಿಮಗೆ ಒಂದು ಇಮೇಜ್ ಅನ್ನ ಕೂಡ ತೋರಿಸಿದ್ದೀನಿ. ಇದು ವಿಂಧ್ಯ ರೇಂಜ್, ಇದು ಸಾತ್ಪುರ ರೇಂಜ್, ಇದು ನರ್ಮದಾ ರಿವರ್. ಏನ್ ಮಾಡುತ್ತೆ, ನರ್ಮದಾ ರಿವರ್ ಹೀಗೆ ಇವೆರಡರ ನಡುವೆ ಹರಿದ್ ಬಂದು ರಿಫ್ಟ್ ಕಣಿವೆ ಮೂಲಕ ಹರಿದ್ ಬಂದು ಅರೇಬಿಯನ್ ಸಿ ಅನ್ನ ತಲುಪುತ್ತೆ. ಓಕೆ, ಗಾಟ್ ಇಟ್? ನೆಕ್ಸ್ಟ್ ಹೋಗೋಣ. ಲೆಂತ್ ಬಂದು 1310 ಕಿಲೋಮೀಟರ್. ಕೇಳಿದ್ದಾರೆ ಎಷ್ಟೋ ಸಲ ಎಕ್ಸಾಮ್ ನಲ್ಲಿ ನಿಮಗೆ ಕೇಳಿದ್ದಾರೆ. ನಾವಿನ್ನು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಅಂತ ಬಂದಾಗ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟುವಂತ ಎಲ್ಲಾ ನದಿಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೀವಿ. ಬಟ್ ಇವತ್ತು ತಿಳ್ಕೊಳ್ತಾ ಇರೋದು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ತಿಳ್ಕೊಳ್ತಾ ಇದೀವಿ. ಬೇಸಿನ್ ಸ್ಟೇಟ್ಸ್ ಬಂದ್ಬಿಟ್ಟು ಅಂದ್ರೆ ಬಜಲು ಪ್ರದೇಶ ಬಂದು ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಛತ್ತೀಸ್ಗಢ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಯಾವ್ಯಾವ ಸ್ಟೇಟ್ ಅಲ್ಲಿ ಈ ನದಿ ಹರಿಯುತ್ತೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಮಧ್ಯಪ್ರದೇಶ, ಗುಜರಾತ್ ನಲ್ಲಿ, ಮಹಾರಾಷ್ಟ್ರದಲ್ಲಿ, ಛತ್ತೀಸ್ಗಢಲ್ಲಿ. ಸಂಗಮ ಎಲ್ಲಾಗುತ್ತೆ ಅಂದ್ರೆ ಎಂಟೀಸ್ ಇನ್ ಟು ದ ಅರೇಬಿಯನ್ ಸಿ ವಯಾ ಗಲ್ಫ್ ಆಫ್ ಕಂಬಾಟ್. ನೋಡಿ, ಕಂಪಾತ್ ಕೊಲ್ಲಿಯಲ್ಲಿ ಇದೇನ್ ಮಾಡುತ್ತೆ, ಅರೇಬಿಯನ್ ಸಮುದ್ರವನ್ನ ಸೇರುತ್ತೆ. ಎಲ್ಲಿ? ನರ್ಮದಾ ರಿವರ್ ಎಲ್ಲಿ ಸೇರುತ್ತೆ? ಕಂಬಾತ್ ಕೊಲ್ಲಿಯ ಹತ್ತಿರ ಬಂದು ಅರೇಬಿಯನ್ ಸಿ ಅನ್ನ ಸೇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ನರ್ಮದಾ ರಿವರ್ ಬಗ್ಗೆ ಒಂದ್ ಸ್ವಲ್ಪ ಯೋಜನೆಗಳು, ಆ ಒಂದ್ ರಿವರ್ ನ ಇಟ್ಕೊಂಡು ಏನೆಲ್ಲ ಪ್ಲಾನ್ಸ್ ಮಾಡಿದ್ದಾರೆ, ಅದ್ರ ಆ ನದಿಯ ಪ್ರಮುಖ ಲಕ್ಷಣಗಳೇನು, ಎಷ್ಟು ಜಲಪಾತಗಳನ್ನ ಸೃಷ್ಟಿ ಮಾಡಿದೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ. ವಾಟರ್ ಅಂಡ್ ಐಲ್ಯಾಂಡ್ಸ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಧುವನ್ ಧಾರ್ ಫಾಲ್ಸ್ ಅಂತ ಹೇಳಿ ನಿಯರ್ ಜಬಲ್ಪುರ್, 15 ಮೀಟರ್ ಕ್ಯಾಸ್ಕೇಡ್ ಇನ್ ಜಾರ್ಜ್ ಆಫ್ ಮಾರ್ಬಲ್ ರಾಕ್ಸ್, ಆಲ್ಸೋ ಕಾಲ್ಡ್ ಮಾರ್ಬಲ್ ರಾಕ್ಸ್. ನೋಡಿ, ಜಬಲ್ಪುರದ ಬಳಿ ಅಮೃತ ಶಿಲೆ ಬಂಡೆಗಳ ಕಣಿವೆಯಲ್ಲಿ 15 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಇದನ್ನ ಮಾರ್ಬಲ್ ರಾಕ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಯಾವ ವಾಟರ್ ಫಾಲ್ ಅದು? ನೋಡಿ, ಧುವನ್ ಧಾರ್ ಫಾಲ್ಸ್ ಅಂತ ಹೇಳಿ. ಇದು ನರ್ಮದಾ ನದಿ ಕಣಿವೆಯಿಂದ ರಚಿತ ಆಗಿರ್ತಕ್ಕಂತಹ ಒಂದು ಫಾಲ್ ಅಂತ ಹೇಳಿ ಗುರುತಿಸ್ತೀವಿ. ಇನ್ನ ಮಂಧಾರ್ ಅಂಡ್ ಧಾರ್ದಿ, ಇದು 12 ಮೀಟರ್ ಈಚ್, ಎರಡು ಕೂಡ. ಹಾಗೆ ಮತ್ಯಾವ್ದಿದೆ ಅಂತಂದ್ರೆ ಸಹಸ್ರಧಾರ. ಇತರ ಜಲಪಾತಗಳು ಅಂದಾಗ ಮಂಧಾರ್ ಮತ್ತು ದರ್ದಿ ತಲಾ 12 ಮೀಟರ್ ಹರಿಯುತ್ತೆ, ಅಷ್ಟು ಎತ್ತರದಿಂದ ಬೀಳುತ್ತೆ. ಮಹೇಶ್ವರದ ಬಳಿ ಸಹಸ್ರಧಾರ ಜಲಪಾತ ಅಂತ 8 ಮೀಟರ್ ಎತ್ತರದಿಂದ ಇದು ಬೀಳುತ್ತೆ ನದಿ. ಸಾರಿ, ಏನಂತ ಹೇಳ್ತೀವಿ, ಸ್ಟ್ರೀಮಿಂಗ್ ಜಲಪಾತ. ಲಾರ್ಜೆಸ್ಟ್ ಐಲ್ಯಾಂಡ್ ಇಲ್ಲಿ ಕಂಡು ಬರೋದು ಯಾವುದು ಅಂತಂದ್ರೆ ಅಲಿಯಾ ಬೆಟ್ ಅಂತ ನೆನ್ಪಿಟ್ಕೊಳ್ಳಿ. ನರ್ಮದಾ ನದಿಯಲ್ಲಿ ಕಂಡು ಬರ್ತಕ್ಕಂತಹ ದೊಡ್ಡದಾದ ದ್ವೀಪ ಪ್ರದೇಶ ಅಂತಂದಾಗ ಆಲಿಯಾ ಬೆಟ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಇದರ ಉಪನದಿಗಳು ಯಾವ್ಯಾವ ಇದಾವೆ, ಬಹಳ ಇಂಪಾರ್ಟೆಂಟ್ ಅಲ್ವಾ. GPT 2017 ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕಾವೇರಿ ಉಪನದಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಒಂದಾಗಿಲ್ಲ ಅಂತ ಮೊಟ್ಟ ಮೊದಲನೇ GK ಪ್ರಶ್ನೆ ಅದನ್ನೇ ಕೇಳಿದ್ದಾರೆ. ಆ ಸಲ ಕಾವೇರಿ ನದಿ ಬಗ್ಗೆ ಕೇಳಿರ್ಬೋದು, ಮತ್ ಮುಂದಿನ ಸಲ ಬೇರೆ ಬೇರೆ ನದಿಗಳನ್ನ ಕೇಳಕ್ಕಂತೂ ಚಾನ್ಸಸ್ ಇರುತ್ತಲ್ವಾ. ಸೊ ಆ ದೃಷ್ಟಿಕೋನದಲ್ಲಿ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಸ್ಟಡಿ ಮೋರ್ ಅಂಡ್ ಮೋರ್ ಸೊ ದಟ್. ಎಸ್, ಟ್ರಿಬ್ಯೂಟರೀಸ್ ಅಂಡ್ ಪ್ರಾಜೆಕ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫ್ಯೂ ಟ್ರಿಬ್ಯೂಟರೀಸ್ ಡ್ಯೂ ಟು ದ ನ್ಯಾರೋ ವ್ಯಾಲಿ. ನೋಡಿ, ಕಿರಿದಾದ ಕಣಿವೆಯ ಕಾರಣದಿಂದ ಕಡಿಮೆ ಉಪನದಿಗಳನ್ನ ನಾವು ನೋಡ್ಬೋದು. ರೈಟ್ ಬ್ಯಾಂಕ್ ಅಂಡ್ ಲೆಫ್ಟ್ ಬ್ಯಾಂಕ್ ಅಂತ ಅಂದ್ರೆ ಬಲದಂಡೆ ಮತ್ತು ಎಡದಂಡೆ ಅಂತ ಹೇಳಿ ಡಿವೈಡ್ ಆಗತ್ತೆ. ಹಿರಾನ್, ಒರಸಂಗ್, ಬಾರ್ನಾ ಅಂಡ್ ಕೋಲಾರ್, ಈ 4 ಬಲದಂಡೆಗೆ ಹರಿಯುವಂತಹ ನದಿಗಳು ನರ್ಮದಾ ನದಿಯ ಉಪನದಿಗಳು.
ಲೆಫ್ಟ್ ಬ್ಯಾಂಕ್ ಅಂತ ಅಂದಾಗ ಎಡದಂಡೆ. ಸೊ ಇದನ್ನ ಟ್ರಿಬ್ಯೂಟರೀಸ್ ಡ್ರೈನ್ ದ ನಾರ್ದರ್ನ್ ಸ್ಲೋಪ್ಸ್ ಆಫ್ ದಿ ಸಾತ್ಪುರಾಸ್. ಸೊ ಈ ಎಡದಂಡೆ ನದಿಗಳೇನಪ್ಪಾ ಅಂತಂದ್ರೆ ನಾರ್ದರನ್ಗೆ ಕೆಳಗಡೆ ತುಂಬಾ ಸ್ಲೋಪ್ ಇರೋದ್ರಿಂದ, ದಕ್ಷಿಣದ ಕಡೆಗೆ ತುಂಬಾ ಸ್ಲೋಪ್ ಇರೋದ್ರಿಂದ ಸಾತ್ಪುರ ಬೆಟ್ಟಗಳಿಗೆ ಹರಿದ್ ಬಿಡುತ್ತೆ. ಮೇಜರ್ ಪ್ರಾಜೆಕ್ಟ್ಸ್ ಏನಪ್ಪಾ ಅಂದ್ರೆ ಸರ್ದಾರ್ ಸರೋವರ್, ಇಂದಿರಾ ಸಾಗರ್, ಓಂಕಾರೇಶ್ವರ್ ಭಾರ್ಗಿ, ಮಹೇಶ್ವರ್ ಅಂತ ಹೇಳಿ ಈ ಒಂದು ಪ್ರಮುಖ ಪ್ರಾಜೆಕ್ಟ್ಸ್ ಗಳನ್ನ ಈ ನದಿಗೆ ನಿರ್ಮಾಣ ಮಾಡ್ಲಾಗಿರುವಂತದ್ದು. ನೆನ್ಪಿಟ್ಕೊಳ್ಳಿ, ಯಾವ್ದ್ಯಾವ್ದು? ಇಂದಿರಾ ಸಾಗರ್, ಅದ್ರಲ್ಲೂ ಕೂಡ ಸರ್ದಾರ್ ಸರೋವರ್ ಏನಿದೆ ಬಹಳ ಪ್ರಮುಖವಾದಂತ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಗುರುತಿಸ್ತೀವಿ. ಸರಿ, ನೆಕ್ಸ್ಟ್ ರಿವರ್ ಹೋಗೋಣ. ದಟ್ ಇಸ್ ತಾಪಿ ಅಥವಾ ತಪತಿ ರಿವರ್ ಅಂತ ಹೇಳಿ ಕರಿತೀವಿ. ದ ಟ್ವಿನ್ ಆಫ್ ನರ್ಮದಾ. ಈ ತಪತಿ ಅಥವಾ ತಾಪಿ ನದಿನೇ ನರ್ಮದೆಯ ಅವಳಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ನರ್ಮದಾ ನದಿ ಮತ್ತೆ ತಾಪಿ ನದಿಯನ್ನ ಟ್ವಿನ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಸೆಕೆಂಡ್ ಲಾರ್ಜೆಸ್ಟ್ ವೆಸ್ಟ್ ಫ್ಲೋಯಿಂಗ್ ಪೆನಿನ್ಸುಲರ್ ರಿವರ್ ನೌನ್ ಆಸ್ ದ ಹ್ಯಾಂಡ್ ಮೇಡ್ ಆಫ್ ದಿ ನರ್ಮದಾ ಅಂತ ಹೇಳಿ ಕರಿತೀವಿ. ಅಂದ್ರೆ ಪಶ್ಚಿಮಕ್ಕೆ ಹರಿಯುವಂತಹ ಎರಡನೇ ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿ ಅಂತ ಹೇಳಿ ನಾವು ತಾಪಿ ನದಿಯನ್ನ ಗುರುತಿಸ್ತಾ ಇದೀವಿ. ಸರಿನಾ? ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅನುಚರಿ ಅಂತ ಹೇಳಿ ಕೂಡ, ಅಂದ್ರೆ ಸೇಮ್ ಅದು ಹೆಂಗೆ ನರ್ಮದಾ ಒಂದು ವಿಶೇಷವಾದಂತ ಲಕ್ಷಣವನ್ನ ಹೊಂದಿದೆ, ಅದೇ ತರನ ತಾಪಿ ನದಿ ಕೂಡ ಹ್ಯಾಂಡ್ ಮೇಡ್ ಅಂತ ಹೇಳಿ ಕರಿತೀವಿ. ಒರಿಜಿನಲಿ ಇದರ ಒಂದು ಹುಟ್ಟು ಎಲ್ಲಾಗತ್ತೆ ಅಂದ್ರೆ ನೋಡಿ, ಮುಲ್ತಾಯ್ ರಿಸರ್ವ್ ಫಾರೆಸ್ಟ್, ಇದು ಮುಲ್ತಾಯ್ ಮೀಸಲು ಅರಣ್ಯದ ಬಳಿ ಹುಟ್ಟುವಂಥದ್ದು. ಮಧ್ಯಪ್ರದೇಶದಲ್ಲೇ ಇದು ಕೂಡ ಹುಟ್ಟುವಂತ ನದಿ. ಸುಮಾರು 752 ಮೀಟರ್ಗಳಷ್ಟು ಎತ್ತರದಲ್ಲಿ ಇದು ಕಂಡು ಬರುವಂತದ್ದು. ಲೆಂತ್ ಬಂದು 724 ಕಿಲೋಮೀಟರ್ಗಳಷ್ಟು ಉದ್ದ ಈ ನದಿ ಹರಿಯುತ್ತೆ. ಎಷ್ಟು? 724 ಕಿಲೋಮೀಟರ್. ನೆನ್ಪಿಟ್ಕೊಳ್ಳಿ, ತಾಪಿ ನದಿಯ ಉದ್ದ ಬಂದು 724 ಕಿಲೋಮೀಟರ್. ಹಾಗಾದ್ರೆ ಯಾವ್ಯಾವ ರಾಷ್ಟ್ರಗಳು ಅಥವಾ ಯಾವ್ಯಾವ ಪ್ರದೇಶಗಳ ಮೂಲಕ ಈ ನದಿ ಹರಿಯುತ್ತೆ? ಇಟ್ ಫ್ಲೋಸ್ ಥ್ರೂ ಪ್ಲೇನ್ಸ್ ಆಫ್ ವಿದರ್ಭ, ಹಾಗೆ ಖಂಡೇಶ್, ಗುಜರಾತ್ ನ ಹಲವು ಬಯಲು ಪ್ರದೇಶಗಳ ಮೂಲಕ ಉತ್ತರದಲ್ಲಿ ಸಾತ್ಪುರ ಶ್ರೇಣಿಯಿಂದ ಅದು ಸುತ್ತುವರೆದಿರ್ತಕ್ಕಂಥದ್ದು. ಸೊ ಯಾವುದು? ತಾಪಿ ನದಿ ಅಂತ ಹೇಳಿ ಗುರುತಿಸ್ತಾ ಇದೆ. ಹಾಗೆ ಬೆಸಿನ್ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂದ್ರೆ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್, ಈ 3 ರಾಜ್ಯಗಳ ಮೇಲೆ ಹರಿದು ಹೋಗುತ್ತೆ. ಯಾವ್ದ್ಯಾವ್ದು? ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್. ನೀವ್ ಹೆಂಗ್ ನೋಟ್ಸ್ ಮಾಡ್ಬೇಕಿದ್ನ? ನೀವು ಯಾವಾಗ್ಲೂ ಕೂಡ ನದಿಗಳನ್ನ ಹಾಕೋಬೇಕು. ನದಿ ಹೆಸರನ್ನ ಹಾಕೊಂಡು ಅದ್ರ ಸುತ್ತಮುತ್ತ ಏನ್ ನಡೆಯುತ್ತೆ, ಅದ್ರ ಸುತ್ತಮುತ್ತ ಅಂದ್ರೆ ಅದರ ಉಪನದಿಗಳಾಗಿರ್ಬೋದು, ಅದರ ಒಂದು ಕಿಲೋಮೀಟರ್ಗಳು 724 ಕಿಲೋಮೀಟರ್ ಹರಿಯುತ್ತೆ. ಅದು ಉಗಮ ಸ್ಥಳ ಯಾವುದು? ಮುಲ್ತಾಯ್ ಪ್ರದೇಶ. ಈ ತರ ಯಾವಾಗ್ಲೂ ನೋಟ್ಸ್ ಮಾಡೋದಕ್ಕೆ ಒಂದು ನ್ಯಾಕ್ ಯೂಸ್ ಮಾಡ್ಕೊಳ್ರಿ. ಸುಮ್ನೆ ನಾನು ಹಿಂಗ್ ಕೊಟ್ಟಿದ್ದೀನಿ ಅಂತೇಳಿ ಹಿಂಗೇ ಬರ್ಕೊಳ್ಬೇಕು ಅಂತ ಎಲ್ಲಿ ನೋ ರೆಸ್ಟ್ರಿಕ್ಷನ್ಸ್ ಅಟ್ ಆಲ್. ಯು ಹ್ಯಾವ್ ಟು ಚೂಸ್ ಯುವರ್ ಓನ್ ವೇ. ಪ್ರತಿ ಸಲ ನಾನು ಏನ್ ಹೇಳ್ತಾ ಇರ್ತೀನಿ, ಯು ಹ್ಯಾವ್ ಟು ಚೂಸ್ ಯುವರ್ ಓನ್ ವೇ. ನಿಮ್ದೇ ಆದಂತ ಒಂದು ಶೈಲಿ ಇರುತ್ತೆ, ದಾರಿ ಇರುತ್ತೆ, ಅದನ್ನ ನೀವು ಚೂಸ್ ಮಾಡ್ಬೇಕು. ವಾಟ್ ಇಸ್ ದ ರೈಟ್ ಆರ್ ವಾಟ್ ಇಸ್ ದ ರಾಂಗ್ ಥಿಂಗ್ ಹಿಯರ್ ಅಂತ ಹೇಳಿ. ಅದರ್ವೈಸ್ ಯು ಡಿಡೆಂಟ್ ಗೆಟ್ ಎನಿಥಿಂಗ್ ಅಟ್ ಆಲ್. ಸೊ ಹಾಗಾಗಿ ನಾನು ಹೇಳೋದೇನಪ್ಪಾ ಅಂದ್ರೆ, ನೋಟ್ಸ್ ಮೇಕಿಂಗ್ ಅಲ್ಲಿ ಯು ಹ್ಯಾವ್ ಟು ಮೇಕ್ ಪ್ಲಾನ್ಸ್. ಸೊ ಪ್ಲಾನ್ಸ್ ಗಳನ್ನ ಮಾಡ್ಕೊಳ್ರಿ, ಡಿಸೈನ್ ಫುಲ್ ಆಗಿ ನೋಟ್ಸ್ ಮಾಡ್ಕೊಳ್ರಿ. ಡಿಸೈನ್ ಫುಲ್ ಅಂತಂದ್ರೆ ಫುಲ್ ಚಿತ್ತಾರ ಬಿಡಿಸ್ದಂಗ್ ಮಾಡ್ಕೋಬಾರ್ದು. ಸ್ಟೆಪ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ, ಸ್ಕ್ವೇರ್ ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ಆಮೇಲೆ ರೌಂಡ್ ಅಪ್ ಸ್ಪೈಡರ್ ನೋಟ್ಸ್ ಅಂತ ಕರಿತೀವಿ ನಾವು. ಇದನ್ನೇನ್ ನಾನ್ ತೋರಿಸಿದ್ದು ಸ್ಪೈಡರ್ ನೋಟ್ಸ್. ಈ ರೀತಿ ಮಾಡ್ತಾ ಹೋಗ್ರಿ. ನಿಮ್ಗೆ ಅದೊಂಥರ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಗ ಆಗುತ್ತೆ. ಬರೀ ಪ್ರಿಂಟ್ ಔಟ್ ತಕೊಳ್ಳೋದ್ರಿಂದ ಏನು ಅರ್ಥ ಆಗಲ್ಲ ನಿಮಗೆ. ಓಕೆ, ಇರ್ಲಿ, ಪರವಾಗಿಲ್ಲ, ನೋಡೋಣ, ನಿಮ್ಮಿಷ್ಟ. ಕಂಬಾಕ್ ಕೊಲ್ಲಿಯ ಮೂಲಕ ಇದು ಕೂಡ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ನೆಕ್ಸ್ಟ್ ಹೋಗೋಣ, ತಾಪಿ ರಿವರ್ ನ ಉಪನದಿಗಳು, ಅದರ ಪ್ರಮುಖ ಯೋಜನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಟ್ರಿಬ್ಯೂಟರೀಸ್ ಬಂದು ಇದಕ್ಕೂ ಕೂಡ ಬಲದಂಡೆ ರಿವರ್ಸ್ ಮತ್ತೆ ಎಡದಂಡೆ ರಿವರ್ಸ್, ರೈಟ್ ಬ್ಯಾಂಕ್ ಅಂಡ್ ಲೆಫ್ಟ್ ಬ್ಯಾಂಕ್ ಅಂತ ಇದೆ. ಸುಖಿ, ಗೋಮೈ, ಹಾಗೆ ಅರುಣಾವತಿ, ಅನೇರ್ ಅಂತ ಹೇಳಿ. ಹಾಗೆ ವಾಘೂರ್, ಅಮರಾವತಿ, ಪೂರ್ಣ, ಬೋರಿ, ಗಿರ್ನಾ, ಸಿಪ್ನಾ ಅಂತ ಹೇಳಿ ಎಡದಂಡೆಗೆ ಇಷ್ಟು ಉಪನದಿಗಳು ಬರುತ್ತೆ. ಬಲದಂಡೆಗೆ ಮೇಲೇನು ಹೇಳ್ದೆ ಅದಿಷ್ಟು ಕೂಡ ಬಲದಂಡೆಯ ಉಪನದಿಗಳು ಅಂತ ಹೇಳ್ತೀವಿ. ಓಕೆ, ಯೋಜನೆಗಳು ಮತ್ತೆ ಕೈಗಾರಿಕೆಗಳು ಏನೆಲ್ಲ ಮಾಡಿದ್ದಾರೆ? ಉಖೈ ಡ್ಯಾಮ್ ಅಂತ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅದು ಎಲ್ಲಿ ಅಂದ್ರೆ ಗುಜರಾತ್ ನಲ್ಲಿ. ಉಖಾ ಯೋಜನೆ ಅಂತ ಹೇಳಿ ಕೂಡ ಕರೀತಾರೆ. ಇನ್ನ ಕಕ್ರಪಾರ್ ಅಣೆಕಟ್ಟು, ನೀವು ಸರ್ವೇ ಸಾಮಾನ್ಯ ಇದು ಎಕ್ಸಾಮ್ ಅಲ್ಲಿ ಎಷ್ಟು ಸಲ ಕೇಳಿದ್ದಾರೆ ಗೊತ್ತಾ?
ಅದೇ ನಾನು ಹೇಳೋದು, ನೀವು ಗಮನಿಸಿರಲ್ಲ, ಟಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಸೋಷಿಯಲ್ ಸೈನ್ಸ್ ನವರಿಗೆ, ಅಂಡ್ ಇದನ್ನ HSTR ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ನಾನು ಕ್ವಶನ್ ಪೇಪರ್ಸ್ ಗಳನ್ನ ಅನಲೈಸಿಸ್ ಮಾಡ್ತಿರ್ತೀನಿ, ನೋಡ್ತಿರ್ತೀನಿ. ಕಕ್ರಪಾರ್ ಕೇಳಿದ್ದಾರೆ, ಎಷ್ಟೋ ಸಲ ಕೇಳಿದ್ದಾರೆ ಇದನ್ನ. ಉಕಾಯ್ ತುಂಬಾ ಕಡಿಮೆ ಕೇಳಿರೋದು, ಕಕ್ರಪಾರ್ ಅಣೆಕಟ್ಟಿನ ಬಗ್ಗೆ ಸುಮಾರು ಸಲ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆ ಉಕಾಯ್ ಯೋಜನೆ ಅಡಿಯಲ್ಲೇ ಬರ್ತಕ್ಕಂಥದ್ದು. ಗುಜರಾತ್ ನಲ್ಲಿ ಇದನ್ನ ನಿರ್ಮಾಣ ಮಾಡಿರೋದು. ಇದನ್ನ ಕಕ್ರಪಾರ್ ಅಣೆಕಟ್ಟು ಅಂತ ಹೇಳಿ ಕರಿತೀವಿ. ತಾಪಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಡ್ಯಾಮ್. ಹಾಗೆ ಹತ್ನೂರ್ ಡ್ಯಾಮ್ ಅಂತ ಹೇಳಿ, ಸೊ ಅಥವಾ ಹಾತೂರ್ ಅಂತಾನೂ ಕೂಡ ಕರೀತಾರೆ. ಇದು ಮಹಾರಾಷ್ಟ್ರದಲ್ಲಿ ಕಟ್ಟಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಿ. ಮೇಲ್ ತಪತಿ ಯೋಜನೆ ಅಂತ ಹೇಳಿ ಕೂಡ ಇದನ್ನ ಗುರುತಿಸ್ತೀವಿ. ಹಾಗಾದ್ರೆ ಪ್ರಮುಖ ಕೈಗಾರಿಕೆಗಳು ಯಾವ್ಯಾವ್ದಿದೆ ಇಲ್ಲಿ ಅಂದ್ರೆ, ಟೆಕ್ಸ್ಟೈಲ್ ಫ್ಯಾಕ್ಟರೀಸ್ ಇನ್ ಸೂರತ್, ಪೇಪರ್ ಅಂಡ್ ನ್ಯೂಸ್ ಪ್ರಿಂಟ್ ಫ್ಯಾಕ್ಟರಿ ಅಟ್ ನೇಪಾನಗರ್. ನೋಡಿ, ಸೂರತ್ ನಲ್ಲಿ ಏನ್ ಮಾಡಿದ್ದಾರೆ, ಜವಳಿ ಕಾರ್ಖಾನೆಗಳು. ಈ ನದಿ ಇದ್ದಾಗ್ಲೇ ನಿಮಗೆ ಕಾರ್ಖಾನೆಗಳನ್ನ ಮಾಡ್ಲಿಕ್ಕೆ ಕೊಡ್ತಾರೆ. ಮೀನ್ಸ್ ಯಾಕೆಂದ್ರೆ ಕಾರ್ಖಾನೆಗಳಿಂದ ಬಂದಂತಹ ಎಲ್ಲಾ ಕಚ್ಚಾ ಪದಾರ್ಥಗಳು, ವೇಸ್ಟೇಜಸ್ ನೆಲ್ಲ ಏನ್ ಮಾಡ್ತಾರೆ, ದೇ ಡಂಪ್ ಇನ್ ಟು ದ ರಿವರ್. ಸೊ ಡಂಪ್ ಮಾಡಿದಾಗ ಆಟೋಮೆಟಿಕಲಿ ಅದನ್ನ ಬೇರೆ ನಾವು ಪ್ಲೇಸ್ ಅಲ್ಲಿ ಡಂಪ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಆ ಜವಳಿ ಕಾರ್ಖಾನೆಗಳಿಗೆ ನದಿಯನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ನೇಪಾನಗರದಲ್ಲಿ ಕಾಗದ ಮತ್ತೆ ವೃತ್ತಪತ್ರಿಕೆ ಕಾರ್ಖಾನೆ ಕೂಡ ನಿರ್ಮಾಣ ಆಗಿದೆ. ಸೊ ಇದಿಷ್ಟು ನಿಮ್ಗೆ ತಾಪಿ ನದಿಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್ ವಿ ವಿಲ್ ಕಮ್ ಅನದರ್ ಒನ್, ಸಬರಮತಿ ನದಿ. ಓಕೆ, ಸಬರಮತಿ ನದಿಯ ವಿಶಿಷ್ಟ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಸಬರ್ ಅಂಡ್ ಹಾತ್ಮತಿ. ನೋಡಿ, ಸಾಭರ್ ಮತ್ತು ಹಾತ್ಮತಿ ಹೊಳೆಗಳ ಸಂಯೋಜಿತ ರೂಪವನ್ನ ನಾವು ಸಬರಮತಿ ನದಿ ಅಂತ ಕರಿತೀವಿ. ಅಂಡ್ ನಿಮಗೆ ಗೊತ್ತಿದೆ, ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಸಬರಮತಿ ನದಿ ಅಥವಾ ದಡ ಅಂತಂದ್ರಾಗ ಒಂಥರ ಅದು ಸ್ವತಂತ್ರ ಹೋರಾಟ ನೆನ್ಪು ಬರುತ್ತೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹೆಚ್ಚಾಗಿ ಕೈಗೊಂಡಿರ್ತಕ್ಕಂಥ ಒಂದು ಸತ್ಯಾಗ್ರಹದಲ್ಲಿ ಸಬರಮತಿವರೆಗೂ ಕೂಡ ಸಾಗುತ್ತೆ. ಇದರ ಒರಿಜಿನ್ ಬಂದ್ಬಿಟ್ಟು ಅರಾವಳಿ ಹಿಲ್ಸ್ ನಿಯರ್ ತೇಪೂರ್ ವಿಲೇಜ್, ಉದಯ್ಪುರ್ ಡಿಸ್ಟಿಕ್ ಅಂಡ್ ರಾಜಸ್ಥಾನ್ ಅಂತ ಹೇಳ್ತೀವಿ. ಇದರ ಉದಯ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ರಾಜಸ್ಥಾನದ ಉದಯ್ಪುರ್ ಜಿಲ್ಲೆಯ ತೇಪುರ್ ಗ್ರಾಮದ ಬಳಿ ಆಗತ್ತೆ. ಲೆಂತ್ ಬಂದು 371 ಕಿಲೋಮೀಟರ್ಗಳಷ್ಟು ಇದರ ಹರಿವನ್ನ ನೋಡ್ಬೋದು. ಸೊ ಬೆಸಿನ್ ಸ್ಟೇಟ್ಸ್ ಬಂದ್ಬಿಟ್ಟು ರಾಜಸ್ಥಾನ್, ಗುಜರಾತ್ ಎರಡು ಪ್ರದೇಶಗಳಿಗೆ ಹೆಚ್ಚಿನ ಒಂದು ಉಪಯೋಗ ಆಗಿದೆ. ಅಂಡ್ ಇದು ಕೂಡ ಕಂಬಾತ್ ಕೊಲ್ಲಿಯಲ್ಲೇ ಬಂದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಮೇಜರ್ ಟ್ರಬ್ಯೂಟರೀಸ್ ಯಾವ್ಯಾವೆಲ್ಲ ಪ್ರಮುಖ ಉಪನದಿಗಳನ್ನ ನಾವು ನೋಡ್ಬೋದು ಇಲ್ಲಿ ಹಾಗಾದ್ರೆ ಅಂತಂದಾಗ, ವಾಕಲ್, ಹಾತ್ಮತಿ, ವಟ್ರಾಕ್ ಇದನ್ನ ಲೆಫ್ಟ್ ಬ್ಯಾಂಕ್ ಅಂತ ಕರಿತೀವಿ. ಸೈ ಬಂದ್ಬಿಟ್ಟು ರೈಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಅಂದ್ರೆ ಉಪನದಿಗಳಂದ್ರೆ ಗೊತ್ತಾಗತ್ತಲ್ಲ, ನಮ್ ಕಾವೇರಿ ಉಪನದಿಗಳು ಯಾವ್ಯಾವ ಇದಾವೆ ಅಂತ ಗೊತ್ತಿದೆ ಅಲ್ಲ, ಗಂಗಾ ನದಿ ಉಪನದಿಗಳು ಹೆಂಗಿದೆನೋ ಹಂಗೇನೆ ಸಬರಮತಿ ರಿವರ್ಗೂ ಕೂಡ ಉಪನದಿಗಳಿದೆ. ಅವು ಯಾವ್ಯಾವು ಅಂತ ಈಗ ಹೇಳಿದೀನಿ, ನೋಡ್ಕೊಳ್ಳಿ. ಹಾಗೆ ಪ್ರಮುಖ ನಗರ ಕೇಂದ್ರಗಳು, ಈ ಒಂದು ಸಬರಮತಿ ನದಿ ದಡದ ಮೇಲೆ ನಿರ್ಮಾಣ ಆಗಿರುವಂತಹ ಪ್ರಮುಖ ನದಿಗಳು ಅಂತಂದಾಗ ಗಾಂಧಿನಗರ್ ಹಾಗೆ ಅಹಮದಾಬಾದ್, ಗುಜರಾತ್ನ ಅತ್ಯಂತ ಪ್ರಮುಖ ಸ್ಥಳಗಳಿವೆರಡು ಕೂಡ. ಅಹಮದಾಬಾದ್ ಇಂಡಸ್ಟ್ರೀಸ್ ನಿಮಗೆ ಗೊತ್ತಿದೆ, ಒಂದಾನೊಂದು ಕಾಲದಲ್ಲಿ ಗುಜರಾತ್ನ ಅಹಮದಾಬಾದ್ ಇಂಡಸ್ಟ್ರೀಸ್ ಆರ್ ವೆರಿ ಫೇಮಸ್ ಫಾರ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ಟೆಕ್ಸ್ಟೈಲ್ ಜವಳಿ ಉದ್ಯಮಗಳಲ್ಲಿ ಬಹಳ ಒಂದು ಪ್ರಸಿದ್ಧತೆಯನ್ನ ಪಡ್ಕೊಂಡಿರ್ತಕ್ಕಂತ ಒಂದು ಏರಿಯಾ ಅಂತ ಹೇಳಿ ಕೂಡ ಗುರುತಿಸ್ತೀವಿ ನಾವು. ಆ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಫಾರ್ಮಾ ಒಂದು ಕಂಪನಿಗಳಾಗಿರ್ಬೋದು, ಅಂಡ್ ಇಂಡಸ್ಟ್ರೀಸ್ ಆರ್ ಸೋರ್ಸ್ ಆಫ್ ಪೊಲ್ಯೂಷನ್. ನೋಡಿ, ಅಹಮದಾಬಾದ್ ನ ಕೈಗಾರಿಕೆಗಳು ಮಾಲಿನ್ಯದ ಮೂಲ ಅಂತಾನು ಕೂಡ ಹೇಳ್ತೀವಿ. ಯಾಕೆಂದ್ರೆ ಆಬ್ವಿಯಸ್ಲಿ ಎಲ್ಲಿ ಕಾರ್ಖಾನೆಗಳಿದೆ ಅಲ್ಲಿ ಮಾಲಿನ್ಯ ಅಂತೂ ತಪ್ಪಿದ್ದಲ್ಲ. ಸೊ ಅದನ್ನ ಕಂಟ್ರೋಲೈಸ್ಡ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದ್ರಲ್ಲಿ ಏನು ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ನಥಿಂಗ್. ನೆಕ್ಸ್ಟ್ ಬರೋಣ ಮಹಿ ರಿವರ್ ಅಥವಾ ಮಾಹಿ ರಿವರ್. ಮಾಹಿ ನದಿಯ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ. ಇದರ ಮೂಲ ಬಂದ್ಬಿಟ್ಟು ಉತ್ತರ ಇಳಿಜಾರು. ಯಾವ ಉತ್ತರ ಇಳಿಜಾರು ಅಂದಾಗ ವಿಂಧ್ಯ ಪರ್ವತಗಳ ಉತ್ತರ ಇಳಿಜಾರು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಇದರ ಉಗಮ ಆಗುವಂತದ್ದು. ನದಿ ಉಗಮ ಸ್ಥಾನಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ನೆಗ್ಲೆಕ್ಟೇ ಮಾಡಬಾರ್ದು. ಲೆಂತ್ 583 ಕಿಲೋಮೀಟರ್ಗಳಷ್ಟು ಇದರ ಉದ್ದ. ಬೆಸಿನ್ ಸ್ಟೇಟಸ್ ಬಂದ್ಬಿಟ್ಟು ಮಧ್ಯಪ್ರದೇಶ್, ರಾಜಸ್ಥಾನ್ ಅಂಡ್ ಗುಜರಾತ್. ನೋಡಿ ಇಲ್ಲೇ ಇದೆ, MP ಅಂಡ್ GJ ಮತ್ತೆ RJ, ಇಲ್ಲಿ ಮಹಿ ನದಿ ಇದೆ. ಸೊ ಇದು ಏನಪ್ಪಾ ಅಂದ್ರೆ ಇದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮಿಡಲ್ ಅಲ್ಲಿ ಬರುತ್ತೆ. ಈ ಮಹಿ ನದಿ ಇಲ್ಲಿ ಹರಿಯುವಂತದ್ದು. ಇರ್ಲಿ.
ಇದರ ಸಂಗಮ ಬಂದು ಕಂಬಾಕೊಲ್ಲಿಯಲ್ಲಿ ಆಗುತ್ತೆ. ಏನು ವಿಶಿಷ್ಟ ಸಂಗತಿ ಅಂದ್ರೆ ಇಟ್ ಕ್ರಾಸಸ್ ದಿ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ದಾಟುವಂತಹ ವಿಶಿಷ್ಟವಾದ ನದಿ. ನೆನ್ಪಿಟ್ಕೊಳ್ಳಿ, ಇದು ಕೂಡ ನಮ್ಮ ಜಿಕೆಗೆ ಬಹಳ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತಾನೆ ಹೇಳ್ಬೋದು. ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ದಾಟಿ ಹೋಗುವಂತ ನದಿ ಯಾವುದು ಭಾರತದ್ದು ಅಂತಂದಾಗ ಮಾಹಿ ನದಿ ಅಂತೇಳಿ ಗುರುತಿಸ್ಬೇಕು. ಹೈಡ್ರೋ ಪವರ್ ಅಂದ್ರೆ ಜಲವಿದ್ಯುತ್ ಯೋಜನೆಯನ್ನ ಕೂಡ ಈ ಒಂದು ನದಿಗೆ ನಿರ್ಮಾಣ ಮಾಡಿದ್ದಾರೆ. ಮಹಿ ಬಜಾರ್ ಸಾಗರ್ ಡ್ಯಾಮ್ ಅಂತ ಹೇಳಿ, ಇದನ್ನ ಕದನ ಡ್ಯಾಮ್. ಹಾಗೆ ಪ್ರಮುಖ ನಗರ ಕೇಂದ್ರ ಬಂದ್ಬಿಟ್ಟು ವಡೋದರ ಇರ್ತಕ್ಕಂಥದ್ದು ಈ ನದಿ ದಂಡೆ ಮೇಲೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರೋಣ, ಲೂನಿ ನದಿ ಅಥವಾ ಲವಣ ನದಿ ಅಂತ ಹೇಳಿ ಕೂಡ ಕರೀತಾರೆ. ವೈ, ಯಾಕೆ ಇದನ್ನ ಈ ರೀತಿ ಕರಿತೀವಿ ಅಂತಂದಾಗ ಆಲ್ಸೋ ನೌನ್ ಆಸ್ ಇದನ್ನ ಲವಣಾವರಿ ನದಿ ಅಂತಲೂ ಕೂಡ ಕರೀತಾರೆ. ಸಂಸ್ಕೃತ್ ಫಾರ್ ಸಾಲ್ಟ್ ರಿವರ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಬಲೋತ್ರದ ನಂತರ ನದಿಯ ನೀರು ಉಪ್ಪಾಗಿರುತ್ತೆ. ವಾಟರ್ ಈಸ್ ಬ್ರಾಕಿಶ್ ಬಿಲೋ ಬಾಲೋತ್ರ ಅಂತ ಇದೆ. ಸೊ ಈ ಬಾಲೋತ್ರ ಅಂತಂದ್ರೆ ನಿಮಗೆ ಗೊತ್ತಿದೆ, ಅದಕ್ಕಿಂತಲೂ ಕೂಡ ನದಿಯ ನೀರು ಉಪ್ಪಾಗಿರುವಂತ ಒಂದು ಕಾರಣ ಇದನ್ನ ಲೂನಿ ನದಿ ಅಂತ ಕರಿತೀವಿ. ಇದೇ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ. ಸೊ ಇದರ ಒರಿಜಿನ್ ಬಂದು ವೆಸ್ಟರ್ನ್ ಸ್ಲೋಪ್ಸ್ ಆಫ್ ಅರಾವಳಿ ರೇಂಜಸ್ ನಿಯರ್ ಅಜ್ಮೀರ್ ರಾಜಸ್ಥಾನ್. ಅಜ್ಮೀರದ ಬಳಿ, ರಾಜಸ್ಥಾನ್ ಬರೋದು ಭಾರತದಲ್ಲಿ. ಸೊ ಅಜ್ಮೀರ್ ಏನಿದೆ ಈ ರಾಜಸ್ಥಾನದ ಹತ್ತಿರದಲ್ಲಿ ಬರ್ತಕ್ಕಂಥ ಅರಾವಳಿ ಶ್ರೇಣಿಗಳ ಪಶ್ಚಿಮ ಇಳಿಜಾರಿನಲ್ಲಿ ಇದರ ಉಗಮ ಆಗತ್ತೆ. ಯಾವುದು? ಲೂನಿ ನದಿಯ ಉಗಮ. ಇದರ ಉದ್ದ ಎಷ್ಟು ಗೊತ್ತಾ ನಿಮಗೆ? 511 ಕಿಲೋಮೀಟರ್ಗಳಷ್ಟು ಇದು ನದಿ ಹರಿವನ್ನ ಹೊಂದಿರುವಂತದ್ದು. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಒಳನಾಡಿನ ಒಂದು ಇನ್ಲ್ಯಾಂಡ್ ಡ್ರೈನೇಜ್ ಅನ್ನ ಒಳಗೊಂಡಿರ್ತಕ್ಕಂಥ ಒಳನಾಡಿನ ಒಳಚರಂಡಿ ನದಿ ಅಂತ ಹೇಳಿ ಕೂಡ ಇದನ್ನ ನಾವು ಗುರುತಿಸ್ತೀವಿ. ಡಸ್ ನಾಟ್ ರೀಚ್ ದ ಸಿ, ಗೆಟ್ಸ್ ಲಾಸ್ಟ್ ಇನ್ ದ ಮಾರ್ಶ್ ಆಫ್ ದಿ ರ್ಯಾನ್ ಆಫ್ ಕಚ್. ನೋಡಿ, ಸಮುದ್ರವನ್ನ ತಲುಪೋದಿಲ್ಲ, ಆದ್ರೆ ಏನ್ ಮಾಡುತ್ತೆ ಈ ನದಿ ಅಂದ್ರೆ ಕಚ್ ರಣದ ಜೌಗು ಪ್ರದೇಶದಲ್ಲಿ ಕಣ್ಮರೆಯಾಗ್ಬಿಡತ್ತೆ. ಹುಟ್ಟೋದಷ್ಟೇ ಗೊತ್ತು, ಆದ್ರೆ ಅದು ಸಂಪೂರ್ಣವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಕೂಡ ಸೇರೋದಿಲ್ಲ. ಅದೇನಾಗತ್ತೆ, ಈ ಜೌಗು ಪ್ರದೇಶಕ್ಕೆ ಹೋಗಿ ತಲುಪಿ ಅಲ್ಲೇನೆ ಮಾಯ ಆಗತ್ತಂತೆ. ಆ ನದಿ ಸಂಪೂರ್ಣವಾಗಿ ಅಲ್ಲಿ ಡಿಸಪಿಯರ್ ಆಗ್ಬಿಡತ್ತಂತೆ. ಓಕೆ, ಹಾಗಾದ್ರೆ ಪಶ್ಚಿಮ ರಾಜಸ್ಥಾನದ ಶುಷ್ಕ ವಲಯದಲ್ಲಿರುವಂತಹ ಏಕೈಕ ಪ್ರಮುಖ ನದಿ ವ್ಯವಸ್ಥೆ ಅಂತ ಹೇಳಿ ನಾವು ಇದನ್ನ ಗುರುತಿಸ್ತಾ ಇದ್ದೀವಿ. ಫಾರ್ಮ್ಸ್ ಓನ್ಲಿ ಸಿಗ್ನಿಫಿಕೆಂಟ್ ರಿವರ್ ಬೇಸಿನ್ ಇನ್ ವೆಸ್ಟರ್ನ್ ರಾಜಸ್ಥಾನ್ಸ್ ಅರೈಡ್ ಝೋನ್ ಅಂತ ಹೇಳಿ ಇದನ್ನ ಗುರುತಿಸ್ತಾರೆ. ಓಕೆ, ನೆಕ್ಸ್ಟ್ ತಗೋಣ ಸಹ್ಯಾದ್ರಿಯ ನದಿಗಳು. ಅದರಲ್ಲೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹುಟ್ಟುವಂತ ನದಿಗಳನ್ನ ನಾವೀಗ ನೋಡ್ತಾ ಹೋಗೋಣ, ಸರಿನಾ? ಈಗ ನಾನು ಅವಾಗ್ಲೇ ತೋರಿಸ್ದೆ ನಿಮಗೆ ವೆಸ್ಟರ್ನ್ ಘಾಟ್ಸ್ ಎಲ್ಲಿ ಬರುತ್ತೆ. ದೀಸ್ ಆರ್ ಆಲ್ ವೆಸ್ಟರ್ನ್ ಘಾಟ್ಸ್. ಈಗ ನಮ್ಮ ಕರ್ನಾಟಕದ ಮಂಗಳೂರು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು. ಸೊ ಈ ಡಿಸ್ಟ್ರಿಕ್ಟ್ಸ್ ಗಳೆಲ್ಲ ಆಲ್ ರೌಂಡ್ ಎಲ್ಲಿದೆ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಬರುತ್ತೆ. ಕೋಸ್ಟಲ್ ಏರಿಯಾ ಕೂಡ ನಮ್ಮಲ್ಲಿದೆ. ಕೋಸ್ಟಲ್ ಏರಿಯಾ ಈ ಸಮುದ್ರದ ದಡಕ್ಕೆ ಅಂಟಿಕೊಂಡಂತೆ ಇರ್ತಕ್ಕಂಥ ಏರಿಯಾವನ್ನೇ ನಾವು ಕೋಸ್ಟಲ್ ಏರಿಯಾಸ್ ಅಂತ ಕರೀತೀವಿ. ಓಕೆ, ಎಸ್. About 600 small streams originate from the western ghats and flow west to the Arabian Sea. ನೋಡಿ, ಸುಮಾರು 600 ಸಣ್ಣ ತೊರೆಗಳೇನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಯೂಶುವಲಿ ಏನಾಗುತ್ತೆ, ನದಿಗಳು ತಮ್ಮ ದಿಕ್ಕನ್ನ ಬದಲಾಯಿಸುತ್ತೆ. ನಿಮಗೆ ಗೊತ್ತೇ ಇದೆ, ಪಶ್ಚಿಮಕ್ಕೆ ಹುಟ್ಟುವಂತ ನದಿಗಳು ಪೂರ್ವಕ್ಕೆ ಹರಿಯುತ್ತೆ, ಹಾಗೆ ಪೂರ್ವಕ್ಕೆ ಹುಟ್ಟುವಂತ ನದಿಗಳು ಪಶ್ಚಿಮಕ್ಕೆ ಅರಬಿಯನ್ ಸಿಯನ್ನ ಸೇರ್ಕೊಳ್ಳುತ್ತೆ ಅಂತ ನಾವ್ ಇಲ್ಲಿವರೆಗೂ ಕಲ್ತಿದ್ದಾಯ್ತು. ಹಾಗಾದ್ರೆ ಪಶ್ಚಿಮಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಸೇರುವಂತಹ ಹಳ್ಳಗಳು, ನದಿಗಳು ಎಲ್ಲವನ್ನ ನೋಡೋಣ. ರೀಸನ್ ಏನು ಹಾಗಾದ್ರೆ? ಹೆವಿ ರೈನ್ಫಾಲ್ ಫ್ರಮ್ ಸೌತ್ ವೆಸ್ಟ್ ಮಾನ್ಸೂನ್ಸ್ ಆನ್ ದ ವೆಸ್ಟರ್ನ್ ಸ್ಲೋಪ್ಸ್. ಪಶ್ಚಿಮ ಇಳಿಜಾರು, ನೀವಿಲ್ಲೇ ಏನ್ ನೋಡ್ತಾ ಇದೀರಿ ಇವೆಲ್ಲ ಮೋಡಗಳು. ಸೊ ಮೋಡಗಳಿಂದ ಬಿದ್ದಂತ ಮಳೆ ಏನಿದೆ, ಈ ಒಂದು ಬೆಟ್ಟ ಏನಿದೆ, ಈ ಘಾಟ್ ಏನಿದೆ, ಘಾಟ್ಗಳ ಮೂಲಕ ಬಿದ್ದಂತ ಮಳೆ ಸಂಪೂರ್ಣವಾಗಿ ಬಂದು ಅರೇಬಿಯನ್ ಸಿಯನ್ನ ಸೇರ್ಬಿಡತ್ತೆ. ನೈಋತ್ಯ ಮಾನ್ಸೂನ್ ನಿಂದ ಭಾರಿ ಮಳೆ ಆಗುತ್ತೆ. ಯಾಕೆಂದ್ರೆ ದಟ್ಟವಾದ ಅರಣ್ಯ ಇದೆ, ಘಟ್ಟ ಪ್ರದೇಶ ಆಗಿರೋದ್ರಿಂದ ಸೊ ಅದ್ ಬಂದು ನೇರವಾಗಿ ಅರೇಬಿಯನ್ ಸಿಯನ್ನ ಸೇರ್ಬಿಡುತ್ತೆ. ದೇ ಆರ್ ಶಿಫ್ಟ್ ಅಂಡ್ ಸ್ಟೀಪ್, ಆಫ್ಟನ್ ಫಾರ್ಮಿಂಗ್ ವಾಟರ್ ಫಾಲ್ಸ್. ವೇಗವಾಗಿ ಹಾಗೆ ಕಡಿದಾಗಿ ಹರಿಯುತ್ತವೆ. ಆಗಾಗ ಜಲಪಾತಗಳನ್ನ ಕೂಡ ಇವು ಸೃಷ್ಟಿ ಮಾಡುತ್ತೆ. ಮೋಸ್ಟ್ ಫೇಮಸ್ ವಾಟರ್ ಫಾಲ್ ಅಂತಂದಾಗ ಜೋಗ್ ಆರ್ ಗೇರು ಸೊಪ್ಪೆ ಫಾಲ್ಸ್ ಅಂತ ಹೇಳ್ತೀವಿ. ಜೋಗ್ ಫಾಲ್ಸ್ ಅಂತ ನಾವೇನ್ ಹೇಳ್ತೀವಿ
ಅದು ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ 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 ಏನಂತ ಹೇಳ್ತೀವಿ ಇಂಪಾರ್ಟೆಂಟ್ ಫಾಲ್ ಅಂತ ಹೇಳಿ ಕೂಡ ಗುರುತಿಸ್ತೀವಿ. ಸೊ ಇದು 289 ಮೀಟರ್ಗಳಷ್ಟು ಎತ್ತರದಲ್ಲಿ ಇರ್ತಕ್ಕಂತಹ ಒಂದು ಗೇರುಸೊಪ್ಪೆ ಜಲಪಾತ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಅಂಡ್ ಇದು ಯಾವ ನದಿಯಿಂದ ಕ್ರಿಯೇಟ್ ಆಗಿರೋದು? ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಇದೇನು ಹೊಸ ಮಾಹಿತಿ ಅಲ್ಲ, ನಿಮಗೆ ನೆನಪಿರುತ್ತೆ. ನೆಕ್ಸ್ಟ್ ಬರೋಣ ಘಗ್ಗರ್ ನದಿ. ಇದು ಒಳನಾಡಿನ ಚರಂಡಿ ಅಂದ್ರೆ ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನ ಒಳಗೊಂಡಿರ್ತಕ್ಕಂತ ಒಂದು ನದಿ ಘಗ್ಗರ್ ನದಿ ಅಂತ ಕರಿತೀವಿ. ಉತ್ತರ ಭಾರತದ ಅತ್ಯಂತ ಪ್ರಮುಖ ಒಳನಾಡಿನ ಒಳಚರಂಡಿ ನದಿ ಅಂತ ಹೇಳಿ ಕೂಡ ಇದನ್ನ ಗುರುತಿಸ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಆಫ್ ಇನ್ಲ್ಯಾಂಡ್ ಡ್ರೈನೇಜ್ ಇನ್ ನಾರ್ತ್ ಇಂಡಿಯಾ. ಇದರ ಸ್ವಭಾವ ಬಂದು ಸೀಸನಲ್ ಸ್ಟ್ರೀಮ್. ಇದು ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತೆ. ಇನ್ ಕೇಸ್ ಮಳೆ ಇಲ್ಲ ಅಂತಂದ್ರೆ ಆಟೋಮೆಟಿಕಲಿ ಆ ನದಿ ಏನಾಗುತ್ತೆ, ಬತ್ತ ಹೋಗ್ಬಿಡುತ್ತೆ. ಒರಿಜಿನ್ ಬಂದ್ಬಿಟ್ಟು ಲೋವರ್ ಸ್ಲೋಪ್ಸ್ ಆಫ್ ದಿ ಹಿಮಾಲಯಸ್, ಅಂದ್ರೆ ಈ ಹಿಮಾಲಯ ಒಂದು ಬೆಟ್ಟಗಳ ಸರಣಿ ಏನಿದೆ ಇದರ ಕೆಳಗಡೆ ಕಂಡುಬರ್ತಕ್ಕಂತ ಇಳಿಜಾರು ಪ್ರದೇಶಗಳಲ್ಲಿ ಈ ನದಿಯ ಹುಟ್ಟು ಆಗುವಂತದ್ದು. ಫಾರ್ಮ್ಸ್ ಬೌಂಡ್ರಿ ಬಿಟ್ವೀನ್ ಹರಿಯಾಣ ಅಂಡ್ ಪಂಜಾಬ್, ಕೆಟ್ಟ ಲಾಸ್ಟ್ ಇನ್ ದ ಡ್ರೈ ಸ್ಯಾಂಡ್ಸ್ ಆಫ್ ರಾಜಸ್ಥಾನ್ ನಿಯರ್ ಹನುಮಗರ್. ನೋಡಿ, ಹರಿಯಾಣ ಮತ್ತು ಪಂಜಾಬ್ ನಡುವೆ ಗಡಿಯನ್ನ ರೂಪಿಸುತ್ತೆ. ಹನುಮಾನ್ ಗಡಿ ಬಳಿ ಏನಾಗ್ತದೆ ಅಂದ್ರೆ ರಾಜಸ್ಥಾನದ ಮರಳಿನಲ್ಲಿ ಇದು ಕೂಡ ಕಣ್ಮರೆ ಆಗತ್ತೆ. ಸಂಪೂರ್ಣವಾಗಿ ಅರೇಬಿಯನ್ ಸಿ ಯನ್ನ ಸೇರೋದಿಲ್ಲ. ಹಿಸ್ಟಾರಿಕಲ್ ನೋಟ್, ಐತಿಹಾಸಿಕ ಟಿಪ್ಪಣಿ ಅಂತಂದಾಗ ಹಿಂದೆ ಸಿಂಧೂ ನದಿಯ ಉಪನದಿ ಕೂಡ ಆಗಿತ್ತು ಅಂತ ಹೇಳಿ ಇದನ್ನ ನಾವು ನಂಬ್ತೀವಿ. ಅಂದ್ರೆ ಕೆಲವೊಂದು ಆಧಾರಗಳು, ಕೆಲವೊಂದು ಮೂಲಗಳ ಮೂಲಕ ನಂಬಬಹುದು. ಒಣಗಿದ ಪಾತ್ರ ಇಂದಿಗೂ ಕೂಡ ಗುರುತಿಸಬಹುದು ನಾವಿದ್ನ. ವಿ ಬಿಲೀವ್ಡ್ ಟು ಬಿ ಅ ಫಾರ್ಮರ್ ಟ್ರೈಬ್ಯೂಟರಿ ಆಫ್ ದ ಇಂಡಸ್, ದ ಡ್ರೈ ಬೆಡ್ ಈಸ್ ಸ್ಟಿಲ್ ಟ್ರೇಸೇಬಲ್ ಅಂತ ಇದೆ. ಮೇನ್ ಟ್ರೈಬ್ಯೂಟರೀಸ್ ಬಂದ್ಬಿಟ್ಟು ಮುಖ್ಯ ಉಪನದಿಗಳು ಯಾವ್ಯಾವಿದೆ? ಮಾರ್ಕಂಡ, ಸರಸ್ವತಿ, ಹಂಗ್ರಿ ನದಿ ಅಂತ ಹೇಳಿ ಗುರುತಿಸ್ತೀವಿ. ಓಕೆ, ಹಾಗಾದ್ರೆ ಪಶ್ಚಿಮಕ್ಕೆ ಹರಿಯುವಂತ ನದಿಗಳ ಬಗ್ಗೆ ಒಂದು ಕ್ವಿಕ್ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಇದು ನೀವು ಜಿಗೆ ಓದ್ತಾ ಇದಿರೋದ್ರಿಂದ ಒಂದಷ್ಟು ನಿಮಗೆ ಇಲ್ಲಿ ಕ್ಲಾರಿಫಿಕೇಶನ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳೆಲ್ಲವೂ ಕೂಡ ಬೇಕಾಗತ್ತಲ್ವಾ. ಹಾಗಾಗಿ ಕ್ವಿಕ್ ಆಗಿ ಒಂದು ಹೋಲಿಕೆ, ಕಂಪ್ಯಾರಿಸನ್, ರಿವಿಷನ್ ಅಂತಾನು ಕೂಡ ಹೇಳ್ಬೋದು. ನರ್ಮದಾ ಬಂದು ಅಮರಕಂಟಕ ಎಂಪಿ ಎಲ್ಲಿ ಹುಟ್ಟುತ್ತೆ? ಎಂಪಿ ಅಂದ್ರೆ ಏನ್ ಮೇಡಮ್? ಮಧ್ಯಪ್ರದೇಶ್. 1310 ಕಿಲೋಮೀಟರ್ ಹರಿಯುತ್ತೆ. ಫ್ಲೋಸ್ ಇನ್ ರಿಫ್ಟ್ ವ್ಯಾಲಿ, ಧುವಂಧಾರ್ ಫಾಲ್ಸ್ ಅನ್ನ ಕ್ರಿಯೇಟ್ ಮಾಡಿದೆ, ನೆನ್ಪಿಟ್ಕೊಳ್ಳಿ. ತಾಪ್ತಿ ನದಿ ಬಂದ್ಬಿಟ್ಟು ಮುಲ್ತಾಯ್ ಫಾರೆಸ್ಟ್ ಅಲ್ಲಿ ಹುಟ್ಟುತ್ತೆ. ಎಂಪಿ ಇದು ಕೂಡ. ಇದು 724 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಟ್ವಿನ್ ಆಫ್ ನರ್ಮದಾ ಅಂತೇಳಿ ಕರೀತಾರೆ. ಫ್ಲೋಸ್ ಸೌತ್ ಆಫ್ ಸಾತ್ಪುರ, ಸಾತ್ಪುರಗಳ ಕಡೆಗೆ ಸಾಗುತ್ತೆ. ಮಾಹಿ ನದಿ ಬಂದ್ಬಿಟ್ಟು ವಿಂಧ್ಯಾಸ್, ಇದು ಕೂಡ ಎಂಪಿ ಅಂದ್ರೆ ಮಧ್ಯಪ್ರದೇಶದಲ್ಲಿ ಹುಟ್ಟುವಂತದ್ದು. 583 ಕಿಲೋಮೀಟರ್ಗಳಷ್ಟು ಇದು ಹರಿಯುತ್ತೆ. ಇಟ್ ಕ್ರಾಸಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್. ಇದು ಬಹಳ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೆನ್ಪಿಟ್ಕೊಳ್ಳಿ. ಇದು 2 ಸಲ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ದಾಟುವಂತ ನದಿ ಬಂದ್ಬಿಟ್ಟು ಮಹಿ. ಇದು ಹುಟ್ಟೋದು ವಿಂಧ್ಯ ಪರ್ವತ ಸರಣಿಗಳಲ್ಲಿ ಮಧ್ಯಪ್ರದೇಶದಲ್ಲಿ. ಸಬರಮತಿ ಬಂದ್ಬಿಟ್ಟು ಅರಾವಳಿ ಶ್ರೇಣಿಗಳಲ್ಲಿ ಹುಟ್ಟುತ್ತೆ. ಆರ್ಜೆ ಅಂದ್ರೆ ರಾಜಸ್ಥಾನದಲ್ಲಿ 371 ಕಿಲೋಮೀಟರ್ಗಳಷ್ಟು ಇದರ ಹರಿವು. ಅಹಮದಾಬಾದ್ ಈಸ್ ಆನ್ ಇಟ್ಸ್ ಬ್ಯಾಂಕ್. ನೋಡಿ, ಅಹಮದಾನಗರ ಏನಿದೆ ಈ ಸಬರಮತಿ ನದಿ ದಂಡೆ ಮೇಲೆ ನಿರ್ಮಿತ ಆಗಿರುವಂತಹ ಒಂದು ಪ್ರದೇಶ. ಈಗ ಕೋಲ್ಕತ್ತಾ ಹೂಗ್ಲಿ ನದಿ ದಡದ ಮೇಲೆ ನಿರ್ಮಾಣ ಆಗಿದೆ ಅಲ್ಲ, ಅದೇ ತರ ಕೆಲವೊಂದು ನದಿ ದಂಡೆ ಮೇಲೆ ನಿರ್ಮಾಣ ಆದಂತಹ ಪ್ರದೇಶಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನದು ಸಮಯ ಸಿಲೆಬಸ್ ತಕ್ಕಂಗೆ ನಾನು ಅದನ್ನ ಮಾಡ್ತಾ ಹೋಗ್ತೀನಿ, ಸರಿನಾ? ಲೂನಿ ಬಂದ್ಬಿಟ್ಟು ಅರಾವಳಿ ರೇಂಜಸ್ ಅಲ್ಲಿ 511 ಕಿಲೋಮೀಟರ್ಗಳಷ್ಟು ಇದರ ಹರಿವಿರುವಂತದ್ದು. ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. ಎಂಡ್ಸ್ ಇನ್ ರಾಣ್ ಆಫ್ ಕಚ್. ನೋಡಿ, ರಾಣ್ ಆಫ್ ಕಚ್ ಅಲ್ಲಿ ಇದು ಎಂಡ್ ಆಗ್ಬಿಡುತ್ತೆ. ಈ ರಿವರ್ ಕಂಪ್ಲೀಟ್ ಆಗಿ ಹೋಗಿ ಸಮುದ್ರವನ್ನ ಸೇರೋದಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿವರೆಗೂ ಕೂಡ ನಾವು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಬಗ್ಗೆ ಏನೆಲ್ಲ ಬೇಕೋ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹೋಪ್ ಸೊ ಡೆಫಿನೆಟ್ಲಿ ಇದ್ರ ಮೇಲೆ ನಿಮ್ಗೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ಯು ಹ್ಯಾವ್ ಟು ಆನ್ಸರ್ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಪೂರ್ವಕ್ಕೆ ಹರಿಯುವಂತ ನದಿಗಳ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ನಿಮ್ದು ಏನೇ ಡೌಟ್ಸ್ ಗಳಿದ್ರು ಕೂಡ ನೀವು ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ. ಸೊ ವಾಟ್ಸಪ್ ಮೆಸೇಜ್ ಮಾಡೋದ್ರಿಂದ ನನಗೆ ಅದನ್ನ ವೀಕ್ಷಣೆ ಮಾಡ್ತೀನಿ. ಸೊ ಅಬ್ಸರ್ವೇಷನ್ ಮಾಡ್ಬಿಟ್ಟು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.
ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.